ಉಚಿತ ಗ್ರಾಮ ಆಡಳಿತಾಧಿಕಾರಿ 2024ರ ಪತ್ರಿಕೆ 2ರ ಸಾಮಾನ್ಯ ಕನ್ನಡ ವಿಭಾಗದ ಪ್ರಶ್ನೋತ್ತರ ನೋಡೋಣ. ಮೊದಲ ಪ್ರಶ್ನೆ. ಈ ಮುಂದಿನ ನಾಮಪದ ಮತ್ತು ಉದಾಹರಣೆಗಳ ಯಾವ ಜೋಡಿಗಳು ಸರಿಯಾಗಿವೆ? ಎ. ರೂಢನಾಮ ಉಡುಪಿ. ಬಿ. ಭಾವನಾಮ ಕಂಪು. ಸಿ. ಅಂಕಿತನಾಮ ನದಿ. ಡಿ. ದಿಗ್ವಾಚಕ ತೆಂಕಣ. ಉತ್ತರ ಬಿ ಮತ್ತು ಡಿ. ಇಲ್ಲಿ ನೀಡಿರುವ ಸಮಾನಾರ್ಥಕ ಪದಗಳಲ್ಲಿ ತಪ್ಪಾದುದನ್ನು ಗುರುತಿಸಿ. ಉತ್ತರ ಕಿರಣ, ಸೂರ್ಯ, ಚಂದ್ರ. ಈ ಪ್ರಶ್ನೆಗೆ ಉತ್ತರಿಸಿ. ಬೇಹಾರಿ ಪದದ ತತ್ಸಮ ರೂಪವನ್ನು ಗುರುತಿಸಿರಿ. ಉತ್ತರ ವ್ಯಾಪಾರಿ. ತೋಟದ ತುಂಬಾ ಚಂಗಣಗಿಲೆಗಳು ಇವೆ. ಈ ವಾಕ್ಯದಲ್ಲಿರುವ ಗುಣವಾಚಕವನ್ನು ಗುರುತಿಸಿ. ಉತ್ತರ ಚೆನ್. ಮನ್ವಂತರ, ಪಿತ್ರಾರ್ಜಿತ ಇವು ಯಾವ ಸಂಧಿಗೆ ಉದಾಹರಣೆಗಳಾಗಿವೆ? ಉತ್ತರ ಎನ್ ಸಂಧಿ. ಈಗ ಮುಂದಿನ ಪ್ರಶ್ನೆ. ಮುಂದಿನ ಪದಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗದ ವಿರುದ್ಧ ಪದವನ್ನು ಗುರುತಿಸಿ. ಉತ್ತರ ವ್ಯಕ್ತ ಗುಣಿಸು ಸಂಯುಕ್ತ. ಸಕ್ಕರೆಗುಂಬಳ ಈ ಸಮಾಸ ಪದವನ್ನು ವಿಗ್ರಹವಾಕ್ಯವಾಗಿ ಬರೆಯಿರಿ. ಉತ್ತರ ಸಕ್ಕರೆಯಂತಿರುವ ಸಂಕಲನ ಕುಂಬಳ. ಈಗ ಮುಂದಿನ ಪ್ರಶ್ನೆ. ವರ್ಣಕ ಸಾಹಿತ್ಯಕ್ಕೆ ತ್ರಿಪದಿಯೇ ಮೂಲ ಸ್ಥಾನದಲ್ಲಿದೆ. ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ ಎಂದವರು ಯಾರು? ಉತ್ತರ ದ. ರಾ. ಬೇಂದ್ರೆ. ಪ್ರಶ್ನೆ ಸಂಖ್ಯೆ 9. ಏಳೆ ಛಂದಸ್ಸಿನಲ್ಲಿಯೇ ರಚಿತವಾದ ಕವನ ಸಂಕಲನವನ್ನು ಗುರುತಿಸಿ. ಉತ್ತರ ತುಂಬಿ ಹೂವು. ಈಗ ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಸ್ತ್ರೀವಾದಿ ವಿಮರ್ಶಕರೆಂದು ಇವರನ್ನು ಗುರುತಿಸಲಾಗುತ್ತದೆ. ಉತ್ತರ ವಿಜಯ ದಬ್ಬೆ. ಮುಂದಿನ ಪ್ರಶ್ನೆ. ತಾಲಿಮಿಯು ಉಲ್ಲೇಖಿಸಿರುವ ಕರ್ನಾಟಕದ ಊರುಗಳನ್ನು ಹೊಂದಿಸಿ ಬರೆಯಿರಿ. ತಾಲಿಮಿಯ ಉಲ್ಲೇಖಗಳು. ಎ. ಪೆತಿರ್ಗಾಲ. ಬಿ. ಬಾದಿಯಾ ಮೊಯಿ. ಸಿ. ಇಂಡೆ. ಡಿ. ಬನವಾಸ್ಯೆ. ಕರ್ನಾಟಕದ ಊರುಗಳು. 1. ಇಂಡಿ. 2. ಪಟ್ಟದಕಲ್ಲು. 3. ಬಾದಾಮಿ. 4. ಬನವಾಸಿ. ಉತ್ತರ ಎ 2, ಬಿ 3, ಸಿ 1, ಡಿ 4. ಈ ಪ್ರಶ್ನೆಗೆ ಉತ್ತರಿಸಿ. ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲನೆಯ ಕಾದಂಬರಿ ಯಾವುದು? ಉತ್ತರ ಕುಮುದಿನಿ. ಕೊಟ್ಟಿರುವ ಷಟ್ಪದಿಯ ಮೊದಲ ಪಾದಗಳಿಗೆ ಕ್ರಮಾನುಗತವಾದ ಮಾತ್ರಾಗಣವನ್ನು ಹೊಂದಿಸಿ. ಷಟ್ಪದಿಗಳು. ಎ. ಶರ ಷಟ್ಪದಿ. ಬಿ. ಕುಸುಮ ಷಟ್ಪದಿ. ಸಿ. ಪರಿವರ್ಧಿನಿ ಷಟ್ಪದಿ. ಡಿ. ವಾರ್ಧಕ ಷಟ್ಪದಿ. ಮಾತ್ರಾಗಣಗಳು. 1. 5 ಪೂರ್ಣವಿರಾಮ 5 ಪೂರ್ಣವಿರಾಮ 5 ಪೂರ್ಣವಿರಾಮ 5. 2. 4 ಪೂರ್ಣವಿರಾಮ 4 ಪೂರ್ಣವಿರಾಮ 4 ಪೂರ್ಣವಿರಾಮ 4. 3. 5.5. 4. 4.4. ಉತ್ತರ ಎ 4, ಬಿ 3, ಸಿ 2, ಡಿ 1. ಈ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ. ಉತ್ತರ ಕವಿರಾಜ ಮಾರ್ಗ, ಆದಿಪುರಾಣ, ಸಾಹಸ ಭೀಮ ವಿಜಯ, ರಾಮಚಂದ್ರ ಚರಿತ ಪುರಾಣ. ಕನ್ನಡ ವಿಶ್ವವಿದ್ಯಾಲಯವು ಸಿದ್ಧಪಡಿಸಿರುವ ಕುವೆಂಪು ತಂತ್ರಾಂಶಕ್ಕೆ ಸಂಬಂಧಿಸಿದಂತೆ ಗುಂಪಿಗೆ ಸೇರದಿರುವ ಹೇಳಿಕೆಗಳನ್ನು ಗುರುತಿಸಿ. ಎ. 20 ನಮೂನೆಯ ಕನ್ನಡ ಫಾಂಟ್ಗಳ ಸೌಲಭ್ಯವಿದೆ. ಬಿ. ಹೇಮಾವತಿ, ನೇತ್ರಾವತಿ, ಶರಾವತಿ, ಕಾವೇರಿ ಎಂಬ ಕೀಲಿಮಣೆಗಳ ವಿನ್ಯಾಸವಿದೆ. ಸಿ. ಕೆ. ಪಿ.
ಪೂರ್ಣಚಂದ್ರ ತೇಜಸ್ವಿಯವರು ಈ ತಂತ್ರಾಂಶದ ರೂವಾರಿ. ಡಿ. ಗ್ಲೀಫ್ ಹಾಗೂ ಕೀಲಿಮಣೆಯ ಶಿಷ್ಟತೆಗೆ ಅನುಗುಣವಾಗಿ ಈ ತಂತ್ರಾಂಶವಿಲ್ಲ. ಉತ್ತರಗಳು: ಹೇಳಿಕೆ ಸಿ, ಡಿ ಮತ್ತು ಹೇಳಿಕೆ ಎ, ಬಿ. ಈಗ ಮುಂದಿನ ಪ್ರಶ್ನೆ. ಶ್ರವಣಬೆಳಗೊಳದ ಸಾಮಾನ್ಯ ಶಕ ಕ್ರಿಸ್ತ ಶಕ 1131ರ ಶಾಸನದಲ್ಲಿ ಚಿತ್ರಿತವಾಗಿರುವ ಮಾಚಿಕಬ್ಬೆ ಯಾರು? ಉತ್ತರ: ವಿಷ್ಣುವರ್ಧನನ ಅತ್ತೆ. ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ ಇವುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಪ್ರಕಾರದ ಕ್ರಿಯಾಪದಗಳು ಎನಿಸಿಕೊಳ್ಳುತ್ತವೆ? ಉತ್ತರ: ವಿಧ್ಯರ್ಥಕ. ಈ ಪ್ರಶ್ನೆಗೆ ಉತ್ತರಿಸಿ. ಮೂಲ ಭಾಷೆಗಳನ್ನು ಅವುಗಳಿಂದ ಕನ್ನಡಕ್ಕೆ ಬಂದ ಪದಗಳೊಂದಿಗೆ ಹೊಂದಿಸಿ ಬರೆಯಿರಿ. ಮೂಲ ಭಾಷೆಗಳು: ಎ. ಗ್ರೀಕ್, ಬಿ. ಪೋರ್ಚುಗೀಸ್, ಸಿ. ಅರೇಬಿಕ್, ಡಿ. ಹಿಂದೂಸ್ತಾನಿ. ಕನ್ನಡಕ್ಕೆ ಬಂದ ಪದಗಳು: 1. ರೈತ, ಕಾಗದ. 2. ದಿನಾರ್, ದ್ರಹ್ಮ. 3. ಇನಾಮು, ಗಿರಾಕಿ. 4. ಮೇಜು, ಪಾದ್ರಿ. ಉತ್ತರ: ಎ 2, ಬಿ 4, ಸಿ 3, ಡಿ 1. ಈಗ ಮುಂದಿನ ಪ್ರಶ್ನೆ. ಆತನ ದೆಸೆಯಿಂದ ಕೇಡಾಯಿತು ಮತ್ತು ಆತನಿಂದ ಕೇಡಾಯಿತು ಎರಡೂ ವಾಕ್ಯಗಳನ್ನು ಗಮನಿಸಿ. ಕೊಟ್ಟಿರುವ ಯಾವ ಆಯ್ಕೆಯಂತೆ ವಿಭಕ್ತಿ ಪಲ್ಲಟವಾಗಿದೆ ಎಂದು ಗುರುತಿಸಿ. ಉತ್ತರ: ಪಂಚಮಿ ಅರ್ಥದಲ್ಲಿ ತೃತೀಯ ವಿಭಕ್ತಿ ಪಲ್ಲಟ. ಈಗ ಮುಂದಿನ ಪ್ರಶ್ನೆ. ತೀರಿಕೊಂಡವರನ್ನು ಕೈಲಾಸವಾಸಿಯಾಗು ಎನ್ನುವುದನ್ನು ಭಾಷಿಕ ಬೆಳವಣಿಗೆಯ ಪರಿಭಾಷೆಯಲ್ಲಿ ಈ ಮುಂದಿನಂತೆ ಗುರುತಿಸುತ್ತಾರೆ. ಉತ್ತರ: ಸೌಮ್ಯೋಕ್ತಿ. ಕೃತಿ ಮತ್ತು ಲೇಖಕರ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ. ಉತ್ತರ: ಕೃಷ್ಣನ ಕೊಳಲು, ಗೋಪಾಲಕೃಷ್ಣ ಅಡಿಗ. ಈ ಪ್ರಶ್ನೆಗೆ ಉತ್ತರಿಸಿ. ಗುಂಪಿಗೆ ಸೇರದ ವಾಕ್ಯವನ್ನು ಗುರುತಿಸಿ. ಉತ್ತರ: ಕೂಸು ಮಲಗಿತು. ವಿಭಕ್ತಿಗಳನ್ನು ಅವುಗಳ ಅರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ. ವಿಭಕ್ತಿಗಳು: ಎ. ಪ್ರಥಮ, ಬಿ. ದ್ವಿತೀಯ, ಸಿ. ತೃತೀಯ, ಡಿ. ಚತುರ್ಥಿ. ವಿಭಕ್ತಿಯ ಅರ್ಥಗಳು: 1. ಕರಣಾರ್ಥ, 2. ಸಂಪ್ರದಾನ, 3. ಕರ್ಮಾರ್ಥ, 4. ಕರ್ತೃರ್ಥ. ಉತ್ತರ: ಎ 4, ಬಿ 3, ಸಿ 1, ಡಿ 2. ಈಗ ಮುಂದಿನ ಪ್ರಶ್ನೆ. ಅರ್ಥಸಾದೃಶ್ಯದಿಂದ ಬೇರೆ ಬೇರೆ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬ ಭಾವ ತೋರಿದರೆ ಅದು ಡ್ಯಾಶ್ ಅಲಂಕಾರ ಎನಿಸುತ್ತದೆ. ಉತ್ತರ: ದೃಷ್ಟಾಂತ. ಸಂಧಿಕಾರ್ಯವಾಗುವ ಪ್ರಕ್ರಿಯೆಯಲ್ಲಿ ಕನ್ನಡದ ಆದೇಶ ಸಂಧಿಯನ್ನು ಹೋಲುವ ಸಂಸ್ಕೃತ ಸಂಧಿ ಯಾವುದು? ಉತ್ತರ: ಜಶ್ತ್ವ ಸಂಧಿ. ಈ ಪ್ರಶ್ನೆಗೆ ಉತ್ತರಿಸಿ. ವಿಚ್ಛಿತಿ ಪದದ ಅರ್ಥ ಡ್ಯಾಶ್. ಉತ್ತರ: ಬಿರುಕು. ಬಾಲ್ಯದ ಅನುಭವಗಳು ಅನನ್ಯವಾಗಿರಬೇಕು. ಮುಂದಿನವುಗಳಲ್ಲಿ ಯಾವುದು ಈ ವಾಕ್ಯದಲ್ಲಿಯ ಅನುಭವ ದ ವಿರುದ್ಧ ಪದವಾಗಿದೆ? ಉತ್ತರ: ಅನನುಭವ. 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಯಾರು? ಉತ್ತರ: ದ. ರಾ. ಬೇಂದ್ರೆ. ಪದಗಳನ್ನು ಅವುಗಳ ಅರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ. ಪದಗಳು: ಎ. ಅಡಿ, ಬಿ. ಕಿಂಕರ, ಸಿ. ಧನುಜ, ಡಿ. ರಿಪು. ಅರ್ಥಗಳು: 1. ಶತ್ರು, 2. ರಾಕ್ಷಸ, 3. ಪಾದ, 4. ಸೇವಕ, 5. ತಲ್ಲಣ.
ಉತ್ತರ A3, B4, C2, D1. ಈ ಪ್ರಶ್ನೆಗೆ ಉತ್ತರಿಸಿ. ನುಡಿಗಟ್ಟುಗಳನ್ನು ಅವುಗಳ ಅರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ. ನುಡಿಗಟ್ಟುಗಳು: ಎ. ಎಡವಿದ ಕಡ್ಡಿ ಎತ್ತದವ. ಬಿ. ಎಂಜಲಿಗೆ ಕೈಯೊಡ್ಡುವವ. ಸಿ. ಎಮ್ಮೆ ತಮ್ಮಣ್ಣ. ಡಿ. 7 ಕೆರೆ ನೀರು ಕುಡಿದವ. ಅರ್ಥಗಳು: 1. ಜಿಪುಣ. 2. ಅನುಭವಿ. 3. ಸೋಮಾರಿ. 4. ಮಂದಬುದ್ಧಿಯವ. ಉತ್ತರ A3, B1, C4, D2. ಮುಂದಿನ ಪ್ರಶ್ನೆ. ಈ ವಾಕ್ಯದ ಕೆಳಗೆ ನೀಡಿರುವ ಸಂಕೇತಗಳನ್ನು ಗಮನಿಸಿ ಸರಿಯಾದ ಸಂಯೋಜನೆಯನ್ನು ಆಯ್ಕೆ ಮಾಡಿ. ಸಮಸ್ತ ಲೋಕಗಳನ್ನು ಮಹಾಶಕ್ತನಾದ ದೇವರು ಕಾಪಾಡುವನು ಪ್ರೀತಿಯಿಂದ. ಎ. ಸಮಸ್ತ ಲೋಕಗಳನ್ನು. ಬಿ. ಮಹಾಶಕ್ತನಾದ. ಸಿ. ದೇವರು. ಡಿ. ಕಾಪಾಡುವನು. ಇ. ಪ್ರೀತಿಯಿಂದ. ಉತ್ತರ BCED. ಸರಿಯಾದ ಜೋಡಿಗಳನ್ನು ಗುರುತಿಸಿ. ಎ. ಕಣ್ಣರಿ ತತ್ಪುರುಷ ಸಮಾಸ. ಬಿ. ಕೈಕಾಲು ಕರ್ಮಧಾರಯ ಸಮಾಸ. ಸಿ. ಹಣಾಹಣಿ ಬಹುವ್ರೀಹಿ ಸಮಾಸ. ಡಿ. ತುದಿನಾಲಗೆ ದ್ವಿಗು ಸಮಾಸ. ಉತ್ತರ ಎ ಮತ್ತು ಸಿ ಸರಿ. ಈ ಕೆಳಗೆ ನೀಡಲಾಗಿರುವ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಗಳನ್ನು ಹಾಕಿರುವ ಆಯ್ಕೆಯನ್ನು ಗುರುತಿಸಿರಿ. ಓಹೋ, ನನಗೆ ಗುಡಿಮನೆ ಕಟ್ಟ ಇದ್ದೀರೋ, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಎಂದು ದೇವತೆ ಅಬ್ಬರಿಸಿದಳು. ಉತ್ತರ ಓಹೋ ಆಶ್ಚರ್ಯಸೂಚಕ ಚಿಹ್ನೆ ನನಗೆ ಗುಡಿಮನೆ ಕಟ್ಟ ಇದ್ದೀರೋ ಪ್ರಶ್ನಾರ್ಥಕ ಚಿಹ್ನೆ ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಪ್ರಶ್ನಾರ್ಥಕ ಚಿಹ್ನೆ ಎಂದು ದೇವತೆ ಅಬ್ಬರಿಸಿದಳು. ಅಕ್ಷರಗಳನ್ನು ಅವುಗಳ ಉಚ್ಚಾರಣಾ ಸ್ಥಾನಗಳೊಂದಿಗೆ ಹೊಂದಿಸಿ ಬರೆಯಿರಿ. ಅಕ್ಷರಗಳು: ಎ, ಅ, ಬಿ, ಟ, ಸಿ, ಯ, ಡಿ, ಉ. ಉಚ್ಚಾರಣಾ ಸ್ಥಾನಗಳು: 1. ತಾಲವ್ಯ. 2. ಕಂಠ್ಯ. 3. ಓಷ್ಠ್ಯ. 4. ಮೂರ್ಧನ್ಯ. ಉತ್ತರ A2, B4, C1, D3. ಮುಂದಿನ ಪ್ರಶ್ನೆ. ಕ್ರಿಯಾಪದಗಳನ್ನು ಅವುಗಳ ಕಾಲಗಳೊಂದಿಗೆ ಹೊಂದಿಸಿ ಬರೆಯಿರಿ. ಕ್ರಿಯಾಪದಗಳು: ಎ. ತಿನ್ನುತ್ತೇನೆ. ಬಿ. ನಿಂತನು. ಸಿ. ನೋಡಿದೆ. ಡಿ. ಹಾಡುವಳು. ಕಾಲಗಳು: 1. ಪ್ರಥಮ ಪುರುಷ ಭೂತಕಾಲ. 2. ಮಧ್ಯಮ ಪುರುಷ ಭವಿಷ್ಯತ್ಕಾಲ. 3. ಉತ್ತಮ ಪುರುಷ ವರ್ತಮಾನ ಕಾಲ. 4. ಪ್ರಥಮ ಪುರುಷ ಭವಿಷ್ಯತ್ಕಾಲ. ಉತ್ತರ A3, B1, C2, D4. ಗ್ರಾಮ ಆಡಳಿತಾಧಿಕಾರಿ 2024 ಪತ್ರಿಕೆ 2ರ ಸಾಮಾನ್ಯ ಕನ್ನಡ ವಿಭಾಗದ 35 ಪ್ರಶ್ನೆಗಳು ಪೂರ್ಣಗೊಂಡಿವೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.